ಕಡೆಗೂ ಒಂದು ಯುವಕನ ಸಾವಿನಿಂದ ಎಚ್ಚೆತ್ತುಕೊಂಡಂಥ ನಮ್ಮ ಜನರು ಇನ್ಮೇಲಿಂದ ಈ ಡ್ರಿಂಕ್ಸ್ನ ಈ ಸ್ಟಿಂಗ್ ಅನ್ನೋದನ್ನು ನಾವು ಕುಡಿಯೋಂಗಿಲ್ಲ, ಇದನ್ನ ಮೇಲೆ ನಾವು ಬ್ಯಾನ್ ಮಾಡ್ತೀವಿ, ಇದನ್ನು ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡ್ತೀವಿ, ಇದನ್ನು ನಾವು ಯಾರೂ ಸೇವಿಸಂಗಿಲ್ಲ ಅಂತಂದು ಶಪಥ ಮಾಡ್ಯಾರ. ಇದೇನಪ್ಪ ಅಂತಂದ್ರೆ ನಾವು ಹಿಂದಿನ ಹಿಡಿದ ತಿಳ್ಕೊಂಬಂದಿದ್ವಿ. ಈ ಸ್ಟಿಂಗ್ನ ವಿಪರೀತವಾಗಿ ಕುಡಿದು ಒಬ್ಬ ಹುಡುಗ ತನ್ನ ಪ್ರಾಣವನ್ನು ಕಳ್ಕೊಂಡನಪ್ಪ. ಅದು ಎಲ್ಲಪ್ಪ ಅಂತಂದ್ರೆ ನಾರಾಯಣಪುರದ ಒಬ್ಬ ಹುಡುಗ ತೀರ್ಕೊಂಡನಂತ ನಾವು ಹಿಡಿದ ತಿಳ್ಕೊಂಬಂದಿದ್ವಿ. ನಿಮಗೆ ಮೊದಲು ನಾವು ಹೇಳ್ದಂಗೆ ಈ ಸ್ಟಿಂಗ್ ಒಳಗೆ ಏನಿರುತ್ತಪ್ಪ ಅಂತಂದ್ರೆ ಹೈ ಶುಗರು, ಆಮೇಲೆ ಹೈ ಕೆಫೆನು, ಆಮೇಲೆ ಹೈ ಕ್ಯಾಲರೀಸ್ ಜಾಸ್ತಿ ಇರೋದ್ರಿಂದ ಅದರ ಜೊತೆಗೆ ಆರ್ಟಿಫಿಷಿಯಲ್ ಕಲರ್ಸ್, ಕೃತಕ ಕಲರ್ಗಳನ್ನು, ಕೆಮಿಕಲ್ಗಳನ್ನು ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ದೇಹಕ್ಕೆ ಹಾನಿಕಾರಕ ಅಂತ ನಾವು ಇದರ ಮೊದಲೇ ಹೇಳಿದ್ವಿ. ಇದ್ರ ಜೊತೆಗೆ ನೀವು ಇನ್ನೊಂದು ತಿಳ್ಕೊಬೇಕಪ್ಪ, ಏನಪ್ಪ ಅಂತಂದ್ರೆ ಇದನ್ನ ಸಣ್ಣ ಹುಡುಗರಿಂದ ಹಿಡ್ಕೊಂಡು ವಯಸ್ಸಾದವ್ರ ಸಮೇತ ಕುಡಿತಿರ್ತಾರೆ. ವಯಸ್ಸಾದವ್ರು ಈ ಕುಡಿಬೇಕಾದ್ರೆ ಆದರೆ ಇದ್ರ ಲೇಬಲ್ ಮೇಲೆ ಮೆನ್ಷನ್ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಇದನ್ನ ಸಣ್ಣ ಹುಡುಗರು, ಆಮೇಲೆ ವಯಸ್ಸಾದವರು, ಗರ್ಭಿಣಿ ಸ್ತ್ರೀಯರು, ಆಮೇಲೆ ಹಾಳು ಅನಿಸ್ತಕ್ಕಂಥ ಬಾಣಂತಿಯರು ಇದನ್ನ ಕಡಾಖಂಡಿತವಾಗಿ ಕುಡಿಲೇಬಾರ್ದಂತ ಇದ್ರ ಮೇಲೆ ಮೆನ್ಷನ್ ಮಾಡ್ತಾರೆ. ಅದ್ರ ಜೊತೆಗೆ ಇದ್ರ ಮೇಲೆ ಇನ್ನೊಂದು ಲೇಬಲ್ ನೀವು ಕರೆಕ್ಟಾಗಿ ನೋಡ್ಬೇಕು. ಏನು ಇಂಗ್ರೀಡಿಯೆಂಟ್ಸ್ ಅದು ಅಂತಂದ್ರೆ ನಾವು ಏನು ಮಾಡ್ತೀವಿ, ಬರೀ ಅದನ್ನ ಕೂಲ್ ಡ್ರಿಂಕ್ಸ್ ಇತ್ತಂದ್ರೆ ಏನೋ ಒಂದು ತೊಗೊಂಡ್ರು ಅದನ್ನು ಬರೀ ಕುಡಿದ್ಬಿಡ್ತೀವಿ. ಅದರೊಳಗೆ ಏನು ಇಂಗ್ರೀಡಿಯೆಂಟ್ಸ್ ಅದು ಅಂತ ನಾನು ನೋಡೋಕೆ ಹೋಗಲ್ಲ. ಇದರೊಳಗೆ ಏನು ಇಂಗ್ರೀಡಿಯೆಂಟ್ಸ್ ಅಂತ ನೋಡಿದ್ರಪ್ಪ ಅಂತಂದ್ರೆ ಇದು ಕಾಣ್ತೈತೆ ನಿಮಗೆ. ಏನಪ್ಪ ಅಂತಂದ್ರೆ ಕಲರ್ 129 ಅಂತ ಕೋಡ್ ಐತಿ. ಈ ಕೋಡನ್ನ ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಅಂತಪ್ಪ ಅಂತಂದ್ರೆ ಇದು ತೋರಿಸ್ತಿದೆ. ಇದೊಂಥರ ಆರ್ಟಿಫಿಷಿಯಲ್ ಕಲರ್, ಕೃತಕ ಕಲರ್ಗಳು. ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಆಹಾರ ಸಾಮಗ್ರಿಗಳಲ್ಲಿ, ಆಮೇಲೆ ಕೆಲವೊಂದು ಪಾನೀಯಗಳಲ್ಲಿ, ತಂಪು ಪಾನೀಯಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಈ ಕೃತಕ ಕಲರ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಅಡ್ಡ ಪರಿಣಾಮಗಳಿದಾರಪ್ಪ ಅಂತಂದ್ರೆ ನಿಮಗೆ ಇಚ್ಚಿಂಗ್ ಆಗ್ಬೋದು, ಆಮೇಲೆ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ಬೋದು, ಆಮೇಲೆ ನಿಮಗೆ ಸಿವಿಯರ್ ಆಗಿ ಅಸ್ತಮಾ ನಿಮಗೆ ಬರ್ಬೋದು. ಅದು ಬಿಟ್ಟರೆ ಅಂದ್ರೆ ನಿಮ್ಮ ಕರಳು ಮತ್ತು ನಿಮ್ಮ ಹೊಟ್ಟೆ ಆರೋಗ್ಯವನ್ನು ಇದು ಸಂಪೂರ್ಣವಾಗಿ ಹಾಳು ಮಾಡ್ಬೋದು. ಅದ್ರ ಜೊತೆಗೆ ಈ ಕಲರಲ್ಲಿ, ಕೃತಕ ಕಲರಲ್ಲಿ ಇರ್ತಕ್ಕಂಥ ಕ್ಯಾನ್ಸರ್ ಕಾರಕ ಅಂಶಗಳು ನಿಮ್ಮ ದೇಹಕ್ಕೆ ಇದು ಭಾಳ ಅಪಾಯಕಾರಿ ಅನ್ನೋದನ್ನು ಈಗ ಮನಗೊಂಡಂಥ ಕೆಲವೊಂದು ಯಾವ್ಯಾವ ಡೆವಲಪ್ಡ್ ಕಂಟ್ರೀಸ್ ಅಂತ ಏನದಲ್ಲ ಇವನ್ನ ಆಲ್ರೆಡಿ ಇದನ್ನು ಮೊದಲೇ ಬ್ಯಾನ್ ಮಾಡು. ಇದು ಭಾಳ ದೇಶದಾಗ ಬ್ಯಾನ್ ಆಗೈತಿ, ಆದರೆ ನಮ್ಮ ಭಾರತ ದೇಶ ಒಳಗೆ ಇದು ಇನ್ನೂ ಚಾಲೂ ಐತಿ. ಇಷ್ಟೊಂದು ಡೆಡ್ಲಿ ಕಾಂಬಿನೇಷನ್ ಆಗಿರ್ತಕ್ಕಂಥ ಇದೊಂದು ಎನರ್ಜಿ ಡ್ರಿಂಕ್ ಇದೇನಿಲ್ಲ, ಬರೀ ಹೈ ಕ್ಯಾಲರೀಸ್, ಹೈ ಶುಗರ್ ತುಂಬಿರ್ತಕ್ಕಂಥ ಒಂದು ಕಾರ್ಬೋನೇಟೆಡ್ ಬರೀ ಒಂದು ಕೂಲ್ ಡ್ರಿಂಕ್ ಇದು. ಇದನ್ನ ಸಣ್ಣ ಮಕ್ಕಳು ಜಾಸ್ತಿ ಕುಡಿಯಾಕತ್ತಾರೆ. ನಾವು ನೋಡಿದ್ರ ಪ್ರಕಾರ ಯಥೇಚ್ಛವಾಗಿ ನೋಡಿರ್ತಕ್ಕಂಥದ್ದು ಸಣ್ಣ ಮಕ್ಕಳನ್ನ ಜಾಸ್ತಿ ಕುಡಿತಾರೆ. ಅದು ಸಾಧ್ಯವಾದಷ್ಟು ಸಣ್ಣ ಮಕ್ಕಳನ್ನ ಇದನ್ನು ಕುಡಿಯೋದ್ರಿಂದ ನೀವು ತಪ್ಪಿಸ್ಬೇಕು. ಆಮೇಲೆ ಸೋಷಿಯಲ್ ಮೀಡಿಯಾದಾಗ ನೋಡಿರ್ತೀರಿ ಈ ಸ್ಟಿಂಗ್ನ ಯೂಸ್ ಮಾಡ್ಕೊಂಡು ಟಾಯ್ಲೆಟ್ ತಿಕ್ಕೋದು, ಪಾಯ್ಖಾನೆ ತಿಕ್ಕೋದು, ಅದು ಬಿಟ್ಟರೆ ಅಂದರೆ ಟೈರ್ ಸ್ವಚ್ಛ ಮಾಡೋದು. ಇದನ್ನೆಲ್ಲ ನೋಡಿದ್ರಿಂದ ಇಷ್ಟೆಲ್ಲ ಈ ಥರ ಎಲ್ಲ ತೋರಿಸ್ತಾರೆ ಅಂತಂದ್ರೆ ನಿಮ್ಮ ದೇಹದೊಳಗೆ ಇದು ಹೋತಂದ್ರೆ ಯಾವ ರೀತಿಯಾಗಿ ನಿಮ್ಗೆ ಪರಿಣಾಮ ಬರುತ್ತೆ ಅನ್ನೋದು ನೀವು ತಿಳ್ಕೊಬೇಕು. ಇಷ್ಟು ಡೇಂಜರ್ ಐತೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಅದ್ರ ಬದಲಿ ಇದು 20 ರೂಪಾಯಿಗೆ ತೊಗೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋ ಬದಲಿ ಇದೇ 20 ರೂಪಾಯಿಗೆ 2 ಗ್ಲಾಸ್ ಮಜ್ಜಿಗೆ ಬರ್ತೈತಿ, ಒಂದು ಲಸ್ಸಿ ಬರ್ತೈತಿ. ಇಲ್ಲ ಅಂತಂದ್ರೆ ಇನ್ನೊಂದು 20 ರೂಪಾಯಿ ಜಾಸ್ತಿ ಕೊಟ್ಟರೆ ಅಂದ್ರೆ ಎಳ್ನೀರು ಸಿಗ್ತೈತಿ. ಇದು ಇಂಥ ಸಿಗ್ತಕ್ಕಂಥ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಅನೇಕ ಪಾನೀಯಗಳನ್ನು ನೀವು ಕುಡಿದು ನಿಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕಂತಂದು ಹೇಳ್ತಾ, ಮತ್ತೆ ನಾವು ಇದೇ ಎನರ್ಜಿ ಡ್ರಿಂಕಿಗೆ, ಇದೊಂಥರ ಡೆಡ್ಲಿ ಡ್ರಿಂಕಿಗೆ ನಾವು ಯಾವತ್ತೂ ದಾಸರಾಗದೆ ಇದನ್ನು ನಾವು ಯಾವತ್ತೂ ಅವಾಯ್ಡ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾರ್ಯಾರು ದೋಸ್ತರು ಇರ್ತಾರಲ್ಲ, ಯಾರ್ಯಾರು ಕುಡಿದಿರ್ತಾರಲ್ಲ ಅವರಿಗೆ ಇದನ್ನು ಎಚ್ಚರಿಕೆಯಾಗಿ ಅವ್ರಿಗೆ ಒಂದು ಕಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.